ಗೃಹ ಜ್ಯೋತಿ ಗೃಹ ಲಕ್ಷ್ಮಿಗೆ ಸರ್ಜರಿ ಗ್ಯಾರಂಟಿಗೆ ಕಂಡೀಷನ್ ಏನು ಫಲಾನುಭವಿಗಳು ಹೇಳ್ತಾ ಇರೋದೇನು ಇದು ಡಿಕೆಶಿ ಗ್ಯಾರಂಟಿ ಸ್ಟೋರಿ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಸಂದರ್ಭದಲ್ಲೇ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಈ ಸಂದರ್ಭದಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದವರಿಗಷ್ಟೇ ಗ್ಯಾರಂಟಿ ಭಾಗ್ಯ ಸಿಗುತ್ತೆ ಅನ್ಯ ರಾಜ್ಯದವರಿಗೆ ಗ್ಯಾರಂಟಿ ಸ್ಕೀಮ್ ಕೊಡಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ವೋಟ್ ಇದ್ದವರಿಗಷ್ಟೇ ಗ್ಯಾರಂಟಿ ಯೋಜನೆ ಸಿಗುತ್ತೆ ಅವರು ಮಾತ್ರ ಫಲಾನುಭವಿಗಳಾಗ್ತಾರೆ ಇಲ್ಲಿ ವೋಟ್ ಇಲ್ಲ ಅಂದ್ರೆ ನಾವ್ಯಾಕೆ ಗ್ಯಾರಂಟಿ ಕೊಡಬೇಕು ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಯಾರದ್ದ ಅಕೌಂಟ್ಗೆ ದುಡ್ಡು ಹೋಗ್ತಾ ಇದೆ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಷ್ಟೇ ಈ ಉದ್ದೇಶದಿಂದ ಪರಿಷ್ಕರಣೆಯನ್ನ ಮಾಡಲಾಗ್ತಿದೆ ಆದ್ರೆ ಒಂದಿಷ್ಟು ಊಹಾಪೋಹಗಳು ನಡೀತಾ ಇದೆ ಈ ಪರಿಷ್ಕರಣೆ ಹೆಸರಲ್ಲಿ ನೆಪದಲ್ಲಿ ಗ್ಯಾರಂಟಿ ಯೋಜನೆ ನಿಲ್ಲಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ ಆದ್ರೆ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಆದ್ರೆ ಪರಿಷ್ಕರಣೆ ಮಾತ್ರ ಆಗುತ್ತೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಶಕ್ತಿ ಯೋಜನೆಗೂ ಕೂಡ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಚರ್ಚೆ ಆಗಿದೆ ಯಾರಿಗೂ ಯಾವ ಕಾರಣಕ್ಕೂ ಅರ್ಹರಿಗೆ ಎಸ್ಪೆಷಲಿ ಗ್ಯಾರಂಟಿಯನ್ನ ನಿಲ್ಲಿಸಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ ನಮಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು ಯಾರ್ಯಾರೋ ಡ್ರಾ ಮಾಡ್ತಾ ಇದ್ದಾರೆ ಅದೆಲ್ಲ ನಮ್ಮ ಹತ್ರ ಎಲ್ಲ ದಾಖಲೆ ಇದೆ ಆಮೇಲೆ ಕರ್ನಾಟಕದವ್ರಿಗೆ ನಾವು ಈ ಗ್ಯಾರಂಟಿ ಕೊಡ್ತಾ ಇರೋದು ಹೊರಗಡೆ ರಾಜ್ಯದವ್ರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ ಬಸ್ಸಲ್ಲಿ ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು ಯಾಕೆ ಕೊಡ್ಬೇಕು ನಾವು ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು ಈಗಾಗಲೇ ಕ್ಯಾಬಿನೆಟಲ್ಲಿ ಬಸ್ ಅವ್ರಿಗೆಲ್ಲ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಹಿಂದೆನೇ ತೀರ್ಮಾನ ಮಾಡಿದ್ದೀವಿ 3 ತಿಂಗಳಿಂದ ಆ ಪ್ರೊಸೀಜರು ನಡೀತಾ ಇದೆ ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ ನಾವು ಇಡೀ ದೇಶಕ್ಕೆ ಮಾದರಿ ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಮಹಾರಾಷ್ಟ್ರವ್ರು ತಗೊಂಡ್ರು ಮಧ್ಯಪ್ರದೇಶವ್ರು ತಗೊಂಡ್ರು ತಮಿಳ್ನಾಡವ್ರು ತಗೊಂಡ್ರು ಆಂಧ್ರ ಪ್ರದೇಶವ್ರು ತಗೊಂಡ್ರು ಬೇರೆ ಬೇರೆ ಯಾವ್ಯಾವ ರಾಜ್ಯ ಎಲೆಕ್ಷನ್ ಹೋಯ್ತು ಅವರೆಲ್ಲ ನಮ್ಮ ಗ್ಯಾರಂಟಿನೇ ತೆಗೆದುಕೊಂಡ್ರು ಯಾಕೆಂದರೆ ಬೆಲೆಗಳೆಲ್ಲ ಗಗನಕ್ಕೆ ಹೋಯ್ತು ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತು ಈಗೂ ಎಲ್ಲದಕ್ಕೂ ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯಾರಿಗೂ ನಿಲ್ಲಿಸಲ್ಲ ಸೊ ಇದು ಡಿಕೆ ಶಿವಕುಮಾರ್ ಅವರ ಸ್ಪಷ್ಟನೆ ಅಂದ್ರೆ ಇಲ್ಲಿ ವೋಟ್ ಇದ್ದವರಿಗೆ ಈ ಯೋಜನೆ ಒಂದು ಹಣವನ್ನ ಅಥವಾ ಈ ಯೋಜನೆಯನ್ನ ಅವರು ಪಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಆದ್ರೆ ಇಲ್ಲಿ ವೋಟೇ ಇರಲ್ಲ ಅನ್ಯ ರಾಜ್ಯದವರು ಅಂದ್ರೆ ಹೊರಗಿನ ರಾಜ್ಯದವರು ಕೂಡ ಈ ಗ್ಯಾರಂಟಿ ಯೋಜನೆಯನ್ನ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇದನ್ನ ಪರಿಷ್ಕರಣೆ ಮಾಡುವಂತ ಅಗತ್ಯತೆ ಸರ್ಕಾರದ ಮುಂದಿದೆ ಇದನ್ನ ತಡಿಬೇಕು ಅಂತಾನೆ ಗ್ಯಾರಂಟಿಗೆ ಪರಿಷ್ಕರಣೆಯನ್ನ ಮಾಡ್ತಿರೋದು ಆದ್ರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಲಿಸಲ್ಲ ಮುಂದೆ ಕರ್ನಾಟಕದವರಿಗಷ್ಟೇ ಅರ್ಹರಿಗಷ್ಟೇ ಗ್ಯಾರಂಟಿ ಸ್ಕೀಮ್ನ ಒಂದು ಫಲಗಳು ಸಿಗಬೇಕು ಅಂತ ಹೇಳಿ ನಾವು ಈ ರೀತಿ ಪರಿಷ್ಕರಣೆ ಮಾಡೋಕೆ ಮುಂದಾಗಿದ್ದೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಏನಿದೆ ಮಹಿಳೆಯರಿಗೆ ಅದಕ್ಕೂ ಕೂಡ ಈ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡೋ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಿದೆ ಮುಂದಿನ ಹಂತದಲ್ಲಿ ಅದ್ರ ಬಗ್ಗೆನೂ ಕೂಡ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ ಅನ್ಯ ರಾಜ್ಯದವರಿಗೆ ಬೇಸಿಕಲಿ ಈಗ ಈ ಗ್ಯಾರಂಟಿ ಯೋಜನೆ ಸಿಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ್ರೆ ಈ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಅಂತ ಸರ್ಕಾರ ಹೇಳದಾಗ್ಲೇ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು ಮತ್ತೆ ಈ ಸರ್ಕಾರದ ಮೇಲೆ ಆರೋಪಗಳು ಕೇಳಿ ಬರ್ತಾ ಇತ್ತು ಪರಿಷ್ಕರಣೆ ನೆಪದಲ್ಲಿ ಗ್ಯಾರಂಟಿ ಯೋಜನೆಯನ್ನೇ ಕಟ್ ಆಫ್ ಮಾಡ್ತಾರೆ ಅಂತ ಬಟ್ ಅದಕ್ಕೆಲ್ಲ ಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸ್ಪಷ್ಟ ಉತ್ತರವನ್ನ ಕೊಟ್ಟಿದ್ದಾರೆ ಯಾಕಾಗಿ ಪರಿಷ್ಕರಣೆ ಅಂತ ಹೇಳಿ ಇನ್ನು ಫಲಾನುಭವಿಗಳು ಹೇಳ್ತಿರೋದು ನಾವು ಈ ಹಿಂದೆ ಏನು ಅರ್ಜಿ ಹಾಕೊಂಡಿದ್ವಿ ಅದನ್ನೇ ಕನ್ಸಿಡರ್ ಮಾಡ್ಕೊಳ್ಳಿ ಲೋಕಲ್ ಮಟ್ಟದಲ್ಲಿ ಅಂದ್ರೆ ಅಂಗನವಾಡಿ ಮಟ್ಟದಲ್ಲೇ ಫಿಲ್ಟರ್ ಮಾಡಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಶರ್ಮಿತಾ ಬಹಳ ಮುಖ್ಯವಾಗಿ ಇದು ಯಾವುದೇ ದಿಕ್ಕಿನಲ್ಲೂ ಕೂಡ ಯಾವುದೇ ಆಯಾಮದಲ್ಲೂ ಕೂಡ ನೋಡೋದಾದ್ರೆ ಇದು ಎಲ್ಲ ಒಂದು ಕಡೆಗೆ ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊಡೆತ ಅನ್ನುವಂಥದ್ದು ಜಗಜ್ಜಾಹಿರ
ಸೊ ಹೀಗಾಗಿ ಅಂಥದ್ದೊಂದು ಆರ್ಥಿಕ ಹೊಡೆತವನ್ನು, ಆರ್ಥಿಕ ಸಂಕಷ್ಟವನ್ನು ತಪ್ಪಿಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿಯೇ ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು ಆರ್ಥಿಕ ತಜ್ಞರು ಮತ್ತು ರಾಜಕೀಯ ವಿಶ್ಲೇಷಕರ ಒಂದು ಅಭಿಪ್ರಾಯ. ಇದಕ್ಕೆ ಪೂರಕವಾಗಿಯೇ ರಾಜ್ಯ ಸರ್ಕಾರವು ಕೂಡ ಇದೀಗ ಹೊರ ರಾಜ್ಯದವ್ರಿಗೆ ಗ್ಯಾರಂಟಿಗಳ ಸೌಲಭ್ಯವನ್ನು ನಾವು ಕೊಡೋದಿಲ್ಲ, ಮತ್ತೊಂದು ಕಡೆಗೆ ಅನರ್ಹರು ಈ ಒಂದು ಗ್ಯಾರಂಟಿಗಳ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಅದನ್ನು ಪರಿಷ್ಕರಣೆ ಮಾಡಬೇಕಲ್ವಾ ಅನ್ನುವಂಥ ಒಂದು ನಿಟ್ಟಲ್ಲಿ ಇದೀಗ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸೇರಿದಂತೆ ಸರ್ಕಾರ ಸಚಿವ ಸಂಪುಟದ ಸದಸ್ಯರು ಇದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಖುದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಹೊರ ಜಿಲ್ಲೆಯವರು ಕೂಡ ಈ ಒಂದು ಯೋಜನೆಯನ್ನು ಪಡಿತಾ ಇದ್ದಾರೆ, ಆದರೆ ನಾವು ಹೊರ ಜಿಲ್ಲೆಯವರಿಗೆ ಈ ಒಂದು ಸೌಲಭ್ಯವನ್ನು ಕೊಡ್ತಾ ಇಲ್ಲ. ಅನರ್ಹರು ಕೂಡ ಇದರ ಒಂದು ಪ್ರಯೋಜನವನ್ನು ಪಡ್ಕೊತಾ ಇದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಅದನ್ನು ತಪ್ಪಿಸ್ಬೇಕು. ಮತ್ತೊಂದು ಕಡೆಯಾಗಿ ಉಚಿತ ಬಸ್ ಪಾಸು ಕೂಡ ನಮ್ಮ ಕನ್ನಡಿಗರಿಗೆ ಸಿಗಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಈ ಮೂಲಕವಾಗಿ ವಿರೋಧ ಪಕ್ಷದವರ ಟೀಕೆಗೂ ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಹಿರಿಯ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಇವತ್ತು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆಯೇ ಗ್ಯಾರಂಟಿಗಳ ಬಗ್ಗೆ ಡಿಸೈಡ್ ಆಗಿತ್ತು, ಆದರೆ ಡಿ ಕೆ ಶಿವಕುಮಾರ್ ಅವರು ಬಂದ ಬಳಿಕ ಗ್ಯಾರಂಟಿಗಳ ಪರಿಷ್ಕರಣೆ ಆಗ್ತಿಲ್ಲ ಅನ್ನುವಂಥ ಒಂದು ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರ ನಿರ್ಧಾರವನ್ನು ಸಮರ್ಥನೆಯನ್ನು ಮಾಡ್ಕೊಂಡಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಒಂದು ಕಡೆಯಾಗಿ ಗ್ಯಾರಂಟಿಗಳ ಪರಿಷ್ಕರಣೆ ವಿಪಕ್ಷಗಳಿಗೆ ಒಂದು ರೀತಿ ಬ್ರಹ್ಮಾಸ್ತ್ರವಾದರೆ, ಇತ್ತ ಅನರ್ಹ ಅಸ್ತ್ರವನ್ನು ಪ್ರಯೋಗ ಮಾಡೋದ್ರ ಮುಖಾಂತರ ಈ ಒಂದು ಗ್ಯಾರಂಟಿ ಪರಿಷ್ಕರಣೆಯನ್ನು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಸಮರ್ಥನೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಿಮ್ಮೇಗೌಡ, ಮತ್ತೊಂದು ಕಡೆ ಈಗ ಪರಿಷ್ಕರಣೆ ಆಗಿ ಹೊಸದಾಗಿ ನಿಮ್ಗೆ ಈ ಯೋಜನೆಗೆ ಅರ್ಹರಾಗಬೇಕು ಅಂದ್ರೆ ಅರ್ಹರು ಈ ಅರ್ಜಿಯನ್ನ ಫಿಲ್ಅಪ್ ಮಾಡಬೇಕು, ಮತ್ತೆ ಅರ್ಜಿ ಹಾಕಿದ್ರೆ ಮಾತ್ರ ನಿಮ್ಗೆ ಯೋಜನೆ ಸಿಗುತ್ತೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ತುಂಬಾ ಜನ ಇದಕ್ಕೆ ಮಹಿಳೆಯರೇ ಆಪೋಸ್ ಮಾಡ್ತಾ ಇದ್ದಾರೆ, ಅರ್ಹರು ಕೂಡ ಆಪೋಸ್ ಮಾಡ್ತಾ ಇದ್ದಾರೆ. ಮತ್ತೆ ನಾವೆಲ್ಲ ಗಿರ್ಜಿ ಹಾಕಲ್ಲ, ಈ ಹಿಂದೆ ಹಾಕಿದ ಅರ್ಜಿನೇ ಕನ್ಸಿಡರ್ ಮಾಡಿ ನಮಗೆ ಆ ಯೋಜನೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಜನ. ಹಂಗಾಗಿ ಇನ್ನೂ ಕೂಡ ಪ್ರಶ್ನೆಗಳು ಯಾವ್ದಿರ್ಬೇಕು ಅರ್ಜಿಯಲ್ಲಿ ಅಂತೇಳಿ ಫೈನಲೈಸ್ ಆಗಿಲ್ಲ. ಮತ್ತೆ ಯಾವಾಗಿಂದ ಅಂದ್ರೆ ಆ ಡೇಟ್ ಕೂಡ ಫೈನಲ್ ಮಾಡಿಲ್ಲ, ಯಾವಾಗಿಂದ ಅರ್ಜಿ ಹಾಕೊಳ್ಬೇಕು ಅಂತ. ಸೊ ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಉತ್ತರ? ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಅಂದರೆ ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಅಂದರೆ ಎಲ್ಲ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಅನರ್ಹರು ಅಂದರೆ ಯಾರ್ಯಾರು ಅನರ್ಹರಿದ್ದಾರೆ ಅವರು ಇದನ್ನು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ, ಹೊರ ರಾಜ್ಯದವರು ಈ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ, ಅರ್ಹರಿಗೆ ತಲುಪಿಸ್ಬೇಕು ಈ ಒಂದು ಸೌಲಭ್ಯಗಳನ್ನು ಅನ್ನುವಂಥದ್ದು. ಆದರೆ ಎಲ್ಲೊಂದು ಕಡೆಯಾಗಿ ಇದು ಆರ್ಥಿಕವಾಗಿ ಎಲ್ಲೊಂದ್ ಕಡೆಗೆ ರಾಜ್ಯ ಸರ್ಕಾರಕ್ಕೆ ಈಗ ಯಾವಾಗಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶಗಳು ಸಿಗಬಹುದು? ಈಗ ಪರಿಷ್ಕರಣೆ ಆಗ್ತಾ ಇದೆ, ಹೊಸದಾಗಿ ಒಂದಿಷ್ಟು ಕ್ವೆಶ್ಚನ್ಸ್ ಅನ್ನ ರೆಡಿ ಮಾಡಿದ್ದಾರೆ. ಆ ಕ್ವೆಶ್ಚನ್ಸ್ ಗಳು ಬಹುತೇಕ ಇವತ್ತು ಡಿ ಕೆ ಶಿವಕುಮಾರ್ ಅವರೇ ಫೈನಲ್ ಮಾಡಬಹುದು. ಆದಷ್ಟು ಸಿಂಪಲ್ ಆಗಿದ್ರೆ ಜನಕ್ಕೂ ಕೂಡ ಅರ್ಥ ಆಗುತ್ತೆ ಮತ್ತೆ ಈಸಿ ಆಗುತ್ತೆ. ತುಂಬಾ ಕಡೆ ಈಗ ಫಲಾನುಭವಿಗಳೇ ಹೇಳ್ತಿರೋದು, ನಾವು ಈಗ ಇವ್ರು ಎಲ್ಲಿ ಹೋಗ್ಬೇಕು ಅರ್ಜಿ ಸಲ್ಲಿಕೆ ಮಾಡ್ಬೇಕು ಅಂತ ಹೇಳ್ತಾರೆ, ಅಲ್ಲಿ ಹೋದ್ರೆ ಸರ್ವರ್ ಪ್ರಾಬ್ಲಮ್ ಇದೆ, ನಾಳೆ ಬನ್ನಿ ಅಂತ ಹೇಳ್ತಾರೆ, ನಾವ್ ಎಷ್ಟು ದಿನ ಅಂತ ಅಲ್ಲಿ ಹೋಗಿ ಕಾಯಕ್ ಸಾಧ್ಯ ಅಂತ ಅವರು ಪ್ರಶ್ನೆ ಕೇಳ್ತಾರೆ. ಎಲ್ಲವೂ ಹೊಂದಿಕೊಂಡಂತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅಥವಾ ನಾಳೆ ಒಳಗಾಗಿ ಈ ಒಂದು ವಿಚಾರವನ್ನ ಫೈನಲ್ ಮಾಡಬಹುದು. ಆದರೆ ಯಾವಾಗ ಇದು ಸಾರ್ವಜನಿಕ ವಲಯದಲ್ಲಿ ಮತ್ತೆ ವಿರೋಧ ಪಕ್ಷಗಳು ಸಾಕಷ್ಟು ಟೀಕೆ ಮತ್ತೆ ಆರೋಪಗಳನ್ನು ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಒಂದು ಗಂಭೀರವಾದಂಥ ಒಂದು ಚರ್ಚೆಯನ್ನು ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಕೆಲ ಸಚಿವರುಗಳು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಪುಟ ಸಭೆಯಲ್ಲಿ ಒಂದು ಚರ್ಚೆಯನ್ನು ಮಾಡಿ ಆ ಬಳಿಕ ಒಂದು ಫೈನಲ್ ಅನ್ನು ಮಾಡೋಣ. ಈಗ ಒಂದು ರೀತಿ ಸಾರ್ವಜನಿಕ ಚರ್ಚೆಗೆ ಈ ಒಂದು ವಿಚಾರವನ್ನು ಬಿಟ್ಟಂತಾಗಿದೆ. ಹಾಗಾಗಿ ಸಾರ್ವಜನಿಕರ ಅಭಿಪ್ರಾಯ, ಸಂಪುಟ ಸಹೋದ್ಯೋಗಿಗಳ ಸಹಮತ, ಮತ್ತೊಂದು ಕಡೆಯಾಗಿ ವಿಪಕ್ಷಗಳ ಒಂದು ಅಸಮಾಧಾನ, ವಿಪಕ್ಷಗಳ ಒಂದು ಆರೋಪ ಇವೆಲ್ಲವನ್ನು ಕೂಡ ಪರಿಗಣನೆಯನ್ನು ಮಾಡಿ ಕೂಲಂಕುಷವಾಗಿ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಆ ಬಳಿಕ ಇದರ ಬಗ್ಗೆ ಒಂದು ಫೈನಲ್ ಡೇಟನ್ನು ಅನೌನ್ಸ್ ಮಾಡಬಹುದು ಅಥವಾ ಮರು ಅರ್ಜಿಗೆ ಆಹ್ವಾನವನ್ನು ಮಾಡೋದು ಸೂಕ್ತ ಅನ್ನುವಂಥ ಒಂದು ನಿಟ್ಟಲ್ಲಿ ಕೆಲ ಸಚಿವರುಗಳು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಆದರೆ ಕೆಲ ಸಚಿವರುಗಳು ಕೂಡ ಇದು ಪರಿಷ್ಕರಣೆ ಅನಿವಾರ್ಯ ಅನ್ನುವಂಥ ಒಂದು ನಿಟ್ಟಲ್ಲಿ, ಯಾಕಂತ ಹೇಳಿದ್ರೆ ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಸಿಗ್ತಾ ಇಲ್ಲ, ಹೀಗಾಗಿ ಪರಿಷ್ಕರಣೆ ಅನಿವಾರ್ಯ, ಪರಿಷ್ಕರಣೆಯನ್ನು ಮಾಡಿ ಅರ್ಹರಿಗೆ ಮಾತ್ರ ತಲುಪಿಸಿ ಇನ್ನುಳಿದಿರ್ತಕ್ಕಂಥ ಹಣವನ್ನು ಇತರೆ ಅಭಿವೃದ್ಧಿ ಕಾರ್ಯಗಳಿಗೆ, ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗೆ ಕೊಡಿ ಅನ್ನುವಂಥ ನಿಟ್ಟಲ್ಲಿ ಕೆಲ ಬಹುತೇಕ ಶಾಸಕರುಗಳು ಮತ್ತೆ ಕೆಲ ಹಿರಿಯ ಶಾಸಕರು ಈ ಸಚಿವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳ ಈ ಒಂದು ವಿಚಾರವಾಗಿ ಒಂದು ದಿನಾಂಕವನ್ನು ನಿಗದಿ ಮಾಡುವಂಥ ಒಂದು ಸಾಧ್ಯತೆಗಳಿದೆ. ಅಂತಿಮವಾಗಿ ಸಂಪುಟ ಸಭೆಯ ತೀರ್ಮಾನವೇ ಅಂತಿಮ ಅನ್ನುವಂಥ ಒಂದು ಮಾತನ್ನ ಕೆಲ ಸಚಿವರುಗಳು ಹೇಳ್ತಾ ಇರುವಂಥದ್ದು. ಫಾಲೋ ಮಾಡೋಣ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ.